ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 21ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 22 ಶುರು ಮಾಡೋಣ. ಚಲಪತಿಯವರು ಪ್ರಭಾಕರ್ಗೆ ಕರೆ ಮಾಡಿ ಸೂರಪ್ಪ ಫೋನ್ ಮಾಡಿದ್ದ. ಅವರಿಗೆ ಈ ಮದುವೆಗೆ ಒಪ್ಪಿಗೆ ಇದೆ ಅಂತೆ ಎಂದಾಗ, ಏನು ಹೇಳ್ತಿದ್ದೀರಾ ಸರ್ ಎಂದು ಆಶ್ಚರ್ಯ ಮತ್ತು ಶಾಕ್ನಲ್ಲಿ ಕೇಳಿದರು. ಯಾಕೆ ಪ್ರಭಾಕರ್, ಆಶ್ಚರ್ಯ ಆಗ್ತಿದ್ಯಾ? ನನಗೂ ಮೊದಲು ಸೂರಪ್ಪ ಹೇಳಿದ್ದು ಕೇಳಿ ನಿನ್ನ ಹಾಗೆ ಆಶ್ಚರ್ಯದ ಜೊತೆಗೆ ಶಾಕ್ ಕೂಡ ಆಗಿತ್ತು. ಆದರೆ ಸೂರಪ್ಪನೇ ತಾನು ತನ್ನ ಮಗಳು ಒಪ್ಪಿನೇ ಈ ಮದುವೆ ನಿರ್ಧಾರ ತಗೊಂಡಿದ್ದು ಅಂತ ಹೇಳ್ದ ಎಂದಾಗ, ಸರ್ ನೀಲ್ ಕಂಡೀಷನ್ಸ್ ಬಗ್ಗೆ ಸೂರಪ್ಪ ಅವ್ರಿಗೆ ಗೊತ್ತಾ ಎಂದು ಕೇಳಿದರೆ, ಹ್ಞೂ ಪ್ರಭಾಕರ್, ನಮ್ರತಾ ನೀಲ್ ಕಂಡೀಷನ್ಸ್ನ ತನ್ನ ತಂದೆ ಮುಂದೆ ಹೇಳಿದಾಳಂತೆ. ಅವರಿಬ್ಬರು ಯೋಚನೆ ಮಾಡಿನೇ ಈ ತೀರ್ಮಾನಕ್ಕೆ ಬಂದಿದ್ದಾರಂತೆ ಅಂತ ಸೂರಪ್ಪ ಹೇಳ್ದ ಎಂದಾಗ, ಅಲ್ಲ, ಯಾವ ತಂದೆ ಆಗಲಿ ಮಗಳ ಮದುವೆ ಆಗಿ ಗಂಡನ ಮನೆಯಲ್ಲಿ ಸುಖವಾಗಿ ಬಾಳ್ವೆ ಮಾಡಲಿ ಅಂತ ಆಸೆ ಪಡ್ತಾರೆ. ಆದರೆ ಈ ಮನುಷ್ಯ ಏನು, ತನ್ನ ಮಗಳು ಎಷ್ಟು ದಿನ ನೀಲ್ ಜೊತೆ ಬಾಳ್ತಾಳೆ ಅಂತ ಗೊತ್ತಿಲ್ಲ, ಅಂಥದ್ರಲ್ಲಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ಇವ್ರ ಉದ್ದೇಶ ಆದರೂ ಏನು ಎಂದು ಯೋಚಿಸಿದ. ಅಲ್ಲ ಸರ್, ಅದು ನೀಲ್ ತನ್ನ ಕಂಡೀಷನ್ ಹೇಳಿದ ಮೇಲೂ ಅವರು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ನನಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಸರ್, ಯಾವುದಕ್ಕೂ ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಮುಂಚೆ ನಾವು ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಎಂದಾಗ, ಹಾಗೆಲ್ಲ ಏನಿರಲ್ಲ ಪ್ರಭಾಕರ್, ನಿಮ್ಗೆ ಯಾಕೆ ಹಾಗನ್ನಿಸ್ತು ಎಂದು ಕೇಳಿದರೆ, ಸರ್ ನಾನೊಬ್ಬ ಹೆಣ್ಣಿನ ತಂದೆ, ನಾನು ಸೂರಪ್ಪನ ಜಾಗದಲ್ಲಿದ್ದಿದ್ರೆ ಖಂಡಿತ ಈ ಮದುವೆಗೆ ಒಪ್ಪಿಗೆ ಕೊಡ್ತಿರ್ಲಿಲ್ಲ. ಅದಕ್ಕೆ ಕೇಳಿದೆ ಸರ್ ಏನಲ್ಲೂ. ನೀನು ಹೇಳೋದು ನಿಜಾನೇ ಪ್ರಭಾಕರ್, ಆದರೆ ಸೂರಪ್ಪನಿಗೆ ಒಂದಲ್ಲ ಎರಡಲ್ಲ ಅಂತ ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ಅಲ್ವಾ, ಅವ್ರನ್ನೆಲ್ಲ ಒಂದು ದಡ ಸೇರಿಸ್ಬೇಕು. ಅದಕ್ಕೆ ಈ ರೀತಿ ನಿರ್ಧಾರ ತಗೊಂಡಿರಬಹುದು ಅಲ್ವಾ ಎಂದಾಗ ಪ್ರಭಾಕರ್ ಸುಮ್ಮನಾದರು. ಆದರೆ ಮನಸ್ಸಲ್ಲೇ ಏನೂ ಸರಿ ಇಲ್ಲ ಅನಿಸಿ ಯಾವುದಕ್ಕೂ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಎಂದುಕೊಂಡವರ ಮನಸ್ಸಲ್ಲಿ ಅನ್ನ ಹಾಕಿದ ಮನೆಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶ ಪ್ರಭಾಕರ್ ಅವರದಾಗಿತ್ತು. ಪ್ರಭಾಕರ್, ನಾಳೆನೇ ಮನೆಗೆ ಶಾಸ್ತ್ರಿಗಳಿಗೆ ಬರೋದಕ್ಕೆ ಹೇಳಿ, ಸೂರಪ್ಪನಿಗೆ ಹೇಳಿ ಅವಳ ಮಗಳ ಜಾತಕ ತರಿಸ್ತೀನಿ ಎಂದು ಹೇಳಿದಾಗ, ಸರಿ ಸರ್, ನಾನು ಕಾಲ್ ಮಾಡಿ ಶಾಸ್ತ್ರಿಗಳು ಬರೋದಕ್ಕೆ ಹೇಳ್ತೀನಿ ಎಂದು ಫೋನ್ ಇಟ್ಟರು ಪ್ರಭಾಕರ್. ಚಲಪತಿಯವರು ನೀಲ್ ಆಫೀಸ್ನಿಂದ ಮನೆಗೆ ಬರುತ್ತಿದ್ದ ಹಾಗೆ ಸೂರಪ್ಪ ಕಾಲ್ ಮಾಡಿ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರ ಬಗ್ಗೆ ಹೇಳಿದರು. ನೀಲ್ಗೆ ಎಲ್ಲ ವಿಚಿತ್ರ ಅನಿಸೋದಕ್ಕೆ ಶುರುವಾಯಿತು. ತಾತ, ನೀವು ಯಾಕೆ ಒಂದ್ಸಾರಿ ನೇರವಾಗಿ ನಮ್ರತಾನ ಕೇಳಬಾರ್ದು? ಅವಳಿಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ, ಅಥವಾ ಅವಳು ಅವ್ರ ತಂದೆ ಬಲವಂತಕ್ಕೆ ಒಪ್ಪಿಗೆ ಕೊಟ್ಟಿದ್ದಾಳಾ? ಯಾಕಂದರೆ ಅವತ್ತು ನಮ್ಮ ಮನೆಗೆ ಬಂದಾಗ ಅವಳು ಸ್ಪಷ್ಟವಾಗಿ ಹೇಳಿ ಹೋಗಿದ್ಲು, ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಅಂದಮೇಲೆ ಅದು ಹೇಗೆ ಇವತ್ತು ಅವರಪ್ಪ ಕಾಲ್ ಮಾಡಿ ಹೇಳಿದ್ರು ಅವ್ರಿಗೆ ಈ ಮದುವೆ ಒಪ್ಪಿಗೆ ಇದೆ ಅಂತ? ತಾತ, ಐ ಥಿಂಕ್ ಸಮಥಿಂಗ್ ಫಿಶಿ. ಅವತ್ತು ಒಪ್ಪಿಗೆ ಇಲ್ಲ ಅಂತ ಹೇಳಿದವಳು ಇವತ್ತು ಅದು ಹೇಗೆ ಒಪ್ಕೊಂಡ್ಲು ಅಂತ ಎಂದು ಅನುಮಾನದಿಂದ ಕೇಳಲು, ನೀನು ಹೇಳೋದು ನಿಜಾನೇ ಕಣೋ, ನಾನೊಂದು ಸಾರಿ ನೇರವಾಗಿ ನಮ್ರತಾನ ಜೊತೆ ಮಾತಾಡ್ತೀನಿ ಎಂದಾಗ, ಸರಿ ತಾತ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ತನ್ನ ರೂಮಿಗೆ ಹೋದ. ಚಲಪತಿಯವರು ಕೂಡ ಯೋಚನೆಗೆ ಬಿದ್ದರು. ಪ್ರಭಾಕರ್ ಹೇಳಿದ ಮಾತು ಮತ್ತು ನೀಲ್ ಹೇಳ್ತಿರೋದು ಕೇಳ್ತಿದ್ರೆ ನನಗೂ ಯಾಕೋ ಏನೋ ಸರಿ ಅನ್ನಿಸ್ತಿಲ್ಲ. ಯಾವುದಕ್ಕೂ ಇನ್ನೊಂದು ಸಾರಿ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು ಎಂದು ನಿರ್ಧಾರ ಮಾಡಿದರು. ತಕ್ಷಣ ಸೂರಪ್ಪನಿಗೆ ಕರೆ ಮಾಡಿ ನಮ್ರತಾ ಜಾತಕ ವಾಟ್ಸಪ್ಗೆ ಕಳುಹಿಸಲು ಹೇಳಿದಾಗ ನಮ್ರತಾ ಜಾತಕ ಕಳುಹಿಸಿದ್ದ. ಪ್ರಭಾಕರ್ ಕಾಲ್ ಮಾಡಿ ಶಾಸ್ತ್ರಿಗಳಿಗೆ ನಾಳೆ ಭಾರದ್ವಾಜ್ ಮೆನ್ಷನ್ಗೆ ಬನ್ನಿ ಎಂದು ನೀಲ್ ಮದುವೆ ಆಗುತ್ತಿರುವ ವಿಷಯ ತಿಳಿಸಿದರು. ಶಾಸ್ತ್ರಿಗಳು ಒಪ್ಪಿಕೊಂಡು ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಬರುವೆ ಎಂದು ಹೇಳಿದರು. ಮರುದಿನ ಬೆಳಿಗ್ಗೆ ಶಾಸ್ತ್ರಿಗಳು ಭಾರದ್ವಾಜ್ ಮೆನ್ಷನ್ಗೆ ಬಂದಿದ್ದರು. ಜೊತೆಗೆ ಪ್ರಭಾಕರ್ ಅವರು ಕೂಡ ಬಂದಿದ್ದರು. ನಮಸ್ತೆ ರಾಯ್ರೆ, ವಿಷಯ ಕೇಳಿ ತುಂಬ ಸಂತೋಷ ಆಯಿತು ಎಂದರು ಶಾಸ್ತ್ರಿಗಳು. ನಮಸ್ತೆ ಶಾಸ್ತ್ರಿಗಳೇ. ಹೌದು, ನೀಲ್ ಮದುವೆಗೆ ಒಪ್ಪಿದ್ದು ನನಗೂ ಸಂತೋಷ ಆಗಿದೆ. ಮೊದಲು ಕಾಫಿ ತಿಂಡಿ ತೊಗೊಂಡ್ಬಿಡಿ, ಆಮೇಲೆ ಜಾತಕ ಪರಿಶೀಲನೆ ಮಾಡಿದ್ರಾಯ್ತು ಎಂದಾಗ ಸರಿ ಎನ್ನುವಂತೆ ತಲೆ ಆಡಿಸಿದಾಗ ಮಂಗಳಮ್ಮ ಶಾಸ್ತ್ರಿಗಳಿಗೆ ತಿಂಡಿ ತಂದು ಕೊಟ್ಟರು. ಶಾಸ್ತ್ರಿಗಳ ಕಾಫಿ ತಿಂಡಿ ಸಮಾರಾಧನೆ ಮುಗಿದ ಮೇಲೆ, ರಾಯ್ರೆ ಈಗ ಹೇಳಿ, ಹೆಣ್ಣು ಯಾವ ಊರಿನದ್ದು, ಅವಳ ಹೆಸರು, ಅವಳ ತಂದೆ ತಾಯಿ ಬಗ್ಗೆ, ಮನೆತನದ ಬಗ್ಗೆ ವಿಚಾರಿಸಿದರು. ಚಲಪತಿಯವರು ನಮ್ರತಾ ಬಗ್ಗೆ, ಅವಳ ಎಜುಕೇಷನ್, ಕೆಲಸ, ಅವಳ ಅಪ್ಪ ಅಮ್ಮನ ಬಗ್ಗೆ, ಮನೆತನದ ಬಗ್ಗೆ, ಅವರಿಗಿರೋ ಆಸ್ತಿ ಬಗ್ಗೆ ಎಲ್ಲ ವಿವರ ಕೊಟ್ಟರು. ಒಳ್ಳೆಯದು, ಗಂಡು ಹೆಣ್ಣಿನ ಜಾತಕ ಕೊಡಿ ಎಂದಾಗ ನೀಲ್ ಜಾತಕ ಶಾಸ್ತ್ರಿಗಳಿಗೆ ಕೊಟ್ಟು ಮೊದಲು ನೋಡೋದಕ್ಕೆ ಹೇಳಿದರು. ಶಾಸ್ತ್ರಿಗಳು ನೀಲ್ ಜಾತಕ ನೋಡಿ, ರಾಯ್ರೆ, ನೀಲ್ ಜಾತಕದ ಪ್ರಕಾರ ಅವನಿಗೆ ಸದ್ಯಕ್ಕೆ ಗುರುಬಲ ಇಲ್ಲ ಅಂತ ತೋರಿಸ್ತಿದೆ ಎಂದಾಗ, ಶಾಸ್ತ್ರಿಗಳು ಏನು ಹೇಳ್ತಿದ್ದೀರಾ, ಸ್ವಲ್ಪ ಬಿಡ್ಸ್ ಹೇಳಿ ಎಂದರು ಚಲಪತಿ ಅವರು. ಭಯ ಪಡೋ ಅಗತ್ಯ ಇಲ್ಲ, ನಾನು ಹೇಳಿದ್ದು ಸದ್ಯಕ್ಕೆ ಗುರುಬಲ ಇಲ್ಲ ಅಂತ, ಅಂದರೆ ಸದ್ಯಕ್ಕೆ ಕಂಕಣ ಬಲ ಇಲ್ಲ ಅಂತ ಹೇಳೋದಕ್ಕೆ ಬಂದೆ ಎಂದರು. ಮತ್ತು ಯಾವಾಗ ಕಂಕಣ ಬಲ ಕೂಡ ಬರುತ್ತೆ ಅಂತ ಹೇಳ್ತೀರಾ ಎಂದು ಕೇಳಿದಾಗ, ರಾಯ್ರೆ, ಈ ಜಾತಕದ ಪ್ರಕಾರ ಇನ್ನೊಂದು 15 ದಿನದಲ್ಲಿ ಗುರುಬಲ ಬರುತ್ತೆ, ಅಲ್ಲಿವರೆಗೂ ಯಾವ ಶುಭ ಕಾರ್ಯ ಮಾಡೋದಕ್ಕೂ ಬರೋದಿಲ್ಲ,
ಹಾಗೆ ಶುಭ ಕಾರ್ಯ ಮಾಡಬೇಕು ಅಂತಾದರೆ ನೀವು ಮಾಡೋ ಯಾವ ಶುಭ ಕಾರ್ಯ ನೆರವೇರೋದಿಲ್ಲ ಎಂದಾಗ, ಹಾಗಾದರೆ ಈಗೇನು ಮಾಡೋದು ಶಾಸ್ತ್ರಿಗಳೇ? ನಮ್ಮ ನೀಲ್ ಮದುವೆಗೆ ಒಪ್ಪಿದ್ದೇ ದೊಡ್ಡ ಮಾತು, ಅಂಥದ್ರಲ್ಲಿ ತಡ ಮಾಡಿದ್ರೆ ಮತ್ತೆ ಎಲ್ಲಿ ಅವನು ಮನಸ್ಸು ಬದಲಾಯಿಸ್ಬಿಡ್ತಾನೋ ಅಂತ ಭಯ ಆಗ್ತಿದೆ ಎನ್ನಲು, ಹೌದು ಶಾಸ್ತ್ರಿಗಳೇ, ನೀಲ್ ಮನಸ್ಸು ಬದಲಾಗೋ ಮುಂಚೆ ಅವ್ನು ಮದುವೆ ಮಾಡಿಬಿಡ್ಬೇಕು ಎಂದರು ಪ್ರಭಾಕರ್. ಶಾಸ್ತ್ರಿಗಳು ತಮ್ಮ ಪಂಚಾಂಗದ ಕಡೆ ಕಣ್ಣಾಡಿಸುತ್ತಾ ಬೆರಳುಗಳಲ್ಲಿ ಏನೋ ಲೆಕ್ಕಾಚಾರ ಹಾಕಿ, ರಾಯರೇ, ಇದಕ್ಕೊಂದು ಪರಿಹಾರ ಹೇಳ್ತೀನಿ, ಅದನ್ನು ಮಾಡಿ, ಆಗ ಗುರುಬಲದ ಜೊತೆಗೆ ಕಂಕಣ ಬಲ ಕೂಡ ಬರುತ್ತೆ ಎಂದಾಗ, ಹೇಳಿ ಶಾಸ್ತ್ರಿಗಳೇ, ಅದೇನು ಮಾಡಬೇಕು ಅಂತ, ಅದೆಷ್ಟೇ ಕಷ್ಟ ಆದರೂ ಅದೆಷ್ಟೇ ಖರ್ಚಾದರೂ ಮಾಡ್ತೀವಿ ಎಂದಾಗ, ಅದೇನೂ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ, ಸರಳವಾಗಿ ಮಾಡುವಂಥದ್ದು. ಇದೇ ಬರೋ ಶುಕ್ರವಾರ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ಪೂಜೆ ಮಾಡಿ 9 ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಒಂದು ಗಣಪತಿ ಮತ್ತು ಗುರುವಿನ ಹೆಸರಿನಲ್ಲಿ ಹೋಮ ಮಾಡಿ, ಬಂದ ಮುತ್ತೈದೆಯರಿಗೆ ಊಟ ಮಾಡಿಸಿ ವಸ್ತ್ರ ಫಲ ತಾಂಬೂಲದೊಂದಿಗೆ ಬೀಳ್ಕೊಡ್ಬೇಕು. ಇಷ್ಟು ಮಾಡಿದ್ರೆ ಆದಷ್ಟು ಬೇಗ ನೀಲ್ನ ಮದುವೆ ನೀವು ಅಂದ್ಕೊಂಡದ್ಕಿಂತ ಬೇಗ ಆಗತ್ತೆ. ಜೊತೆಗೆ ನೀಲ್ಗೆ ಅನುರೂಪವಾದ ಬಾಳ ಸಂಗಾತಿ ಸಿಗ್ತಾಳೆ. ಇದರಲ್ಲಿಗೆ ನಿಮಗೆ ಯಾವುದೇ ಅನುಮಾನ ಬೇಡ ಎಂದರು ಶಾಸ್ತ್ರಿಗಳು. ಸರಿ ಶಾಸ್ತ್ರಿಗಳೇ, ನೀವು ಹೇಳ್ದ ಹಾಗೆ ಮಾಡೋಣ ಎಂದರು ಚಲಪತಿಯವರು. ಶಾಸ್ತ್ರಿಗಳೇ, ಹಾಗೆ ಹುಡುಗಿ ಜಾತಕನೂ ನೋಡ್ಬಿಡಿ, ಈ ಹುಡುಗಿಯನ್ನ ನೀಲ್ಗೆ ತಂದ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಂದರು ಪ್ರಭಾಕರ್. ಶಾಸ್ತ್ರಿಗಳು ನಮ್ರತಾ ಜಾತಕ ಒಂದು ಸಾರಿ ಕಣ್ಣಾಡಿಸಿ ತಮ್ಮ ಕೈ ಬೆರಳುಗಳಿಂದ ಲೆಕ್ಕಾಚಾರ ಹಾಕಿ ತಲೆ ಎತ್ತಿ ಚಲಪತಿ ಮತ್ತು ಪ್ರಭಾಕರ್ ಅವರನ್ನ ನೋಡಿದ್ರು. ಮತ್ತೆ ಪಂಚಾಂಗದಲ್ಲಿ ಕಣ್ಣಾಡಿಸಿ ಮತ್ತೆ ಬೆರಳುಗಳಲ್ಲಿ ಲೆಕ್ಕಾಚಾರ ಹಾಕಿದರು. ಇದೇ ರೀತಿ 3-4 ಬಾರಿ ಮಾಡಿದರು. ಚಲಪತಿ ಅವರು, ಯಾಕೆ ಶಾಸ್ತ್ರಿಗಳೇ, ಏನಾಯಿತು, ಏನಾದರೂ ಸಮಸ್ಯೆ ಇದೆಯಾ ಎಂದು ಕೇಳಿದರು ಅನುಮಾನದಲ್ಲಿ. ರಾಯರೇ, ಅದು ನೀವು ಹುಡುಗಿ ಬಗ್ಗೆ ಚೆನ್ನಾಗಿ ವಿಚಾರಿಸಿನೇ ನೀಲ್ಗೆ ಈ ಹುಡುಗಿನ ತಂದ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ತಾನೆ ಎಂದು ಕೇಳಿದರು ತಮ್ಮ ಅನುಮಾನ ಪರಿಹರಿಸಿಕೊಳ್ಳಲು. ಶಾಸ್ತ್ರಿಗಳ ಮಾತು ಕೇಳಿ ಚಲಪತಿ ತಾತ ಮತ್ತು ಪ್ರಭಾಕರ್ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಯಾಕೆ ಶಾಸ್ತ್ರಿಗಳೇ, ಏನಾಯಿತು, ಈ ರೀತಿ ಕೇಳ್ತಿದ್ದೀರಾ ಎಂದು ಆತಂಕದಲ್ಲಿ ಚಲಪತಿಯವರು ಕೇಳಲು, ರಾಯರೇ, ಈ ಹುಡುಗಿ ಜೊತೆ ಮದುವೆ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಎಂದಾಗ, ಯಾಕೆ ಶಾಸ್ತ್ರಿಗಳೇ, ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಯಾಕೆ ಹಾಗೆ ಹೇಳ್ತಿದ್ದೀರಾ ಎಂದು ಕೇಳಿದಾಗ, ರಾಯರೇ, ಈ ಜಾತಕದ ಪ್ರಕಾರ ಜಾತಕಗಳಿಗೆ ಈಗಾಗಲೇ ಮದುವೆ ಆಗಿ ಒಂದು ಮಗು ಇದೆ ಅಂತ ತೋರಿಸ್ತಿದೆ ಎಂದಾಗ ಚಲಪತಿ ಮತ್ತು ಪ್ರಭಾಕರ್ ಇಬ್ಬರು ದಂಗಾಗಿ ಹೋದರು. ಶಾಸ್ತ್ರಿಗಳೇ, ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ ಎಂದಾಗ, ಪ್ರಭಾಕರ್, ನಾನು ಯಾಕೆ ಸುಳ್ಳು ಹೇಳಿ, ಈ ಜಾತಕ ಏನು ಹೇಳ್ತಿದ್ಯೋ ಅದನ್ನೇ ನಾನು ಹೇಳ್ತಿರೋದು, ಅದಕ್ಕೆ ತಾನೇ ನೀವು ಬೇರೆ ಕಡೆ ಒಂದು ತೋರಿಸಿ ನಿಮ್ಮ ಅನುಮಾನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಿರೋದು ಎಂದು ಶಾಸ್ತ್ರಿಗಳು ಹೇಳಲು, ನಿಮ್ಮ ಮೇಲೆ ನಂಬಿಕೆ ಇದೆ ಶಾಸ್ತ್ರಿಗಳೇ, ಆದರೆ ಈ ವಿಷಯ ಕೇಳಿ ನಮಗೆ ಶಾಕ್ ಆಗಿದೆ ಎಂದ ಪ್ರಭಾಕರ್. ರಾಯರೇ, ನಾನಾಗಲೇ ಹೇಳಿದೆ, ಸದ್ಯಕ್ಕೆ ನೀಲ್ಗೆ ಗುರುಬಲ ಇಲ್ಲ, ಹಾಗಾಗಿ ನೀವು ಏನೇ ಶುಭ ಕಾರ್ಯ ಮಾಡೋದಕ್ಕೆ ಅಂತ ಹೋದರೂ ಏನಾದರೂ ಒಂದು ಅಡೆತಡೆ ಬರುತ್ತೆ ಅಂತ. ನನ್ನ ಪ್ರಕಾರ ಈ ಹುಡುಗಿ ಜೊತೆ ನೀಲ್ ಮದುವೆ ಮಾಡೋದು ಬೇಡ, ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಅಂದು ನಾನಿನ್ನು ಬರ್ತೀನಿ ರಾಯರೇ ಎಂದು ಎದ್ದು ಕೈ ಮುಗಿದರು ಶಾಸ್ತ್ರಿಗಳು. ಚಲಪತಿಯವರು ಕೈ ಮುಗಿಯುತ್ತಾ, ನೀವು ಹೇಳಿದ್ರ ಬಗ್ಗೆ ವಿಚಾರಿಸ್ತೀನಿ ಶಾಸ್ತ್ರಿಗಳೇ, ಹಾಗೆ ನಮ್ಮ ಡ್ರೈವರ್ ಕೈಯಲ್ಲಿ ಪೂಜೆಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡಿಕೊಟ್ಟು ಕಳಿಸಿ, ನೀವು ಹೇಳಿದ ಹಾಗೆ ಇದೇ ಶುಕ್ರವಾರ ಪೂಜೆ ಮಾಡಿಸೋಣ ಎಂದಾಗ, ಸರಿ ರಾಯರೇ, ಕೊಟ್ಟು ಕಳಿಸ್ತೀನಿ ಎಂದು ಡ್ರೈವರ್ ಜೊತೆ ಹೊರ ನಡೆದರು. ಶಾಸ್ತ್ರಿಗಳ ಮಾತು ಕೇಳಿ ಚಲಪತಿಯವರಿಗೆ ಚಿಂತೆ ಶುರುವಾಯಿತು. ಮೊಮ್ಮಗನ ಮದುವೆ ಮಾಡಬೇಕು ಅಂದರೆ ಹೀಗಾಗ್ತದೆ ಎಂದು. ಸರ್, ಯಾಕಷ್ಟು ಯೋಚನೆ ಮಾಡ್ತಿದ್ದೀರಾ, ಶಾಸ್ತ್ರಿಗಳು ಹೇಳಿದಾಗೆ ಪೂಜೆ ಹೋಮ ಮಾಡಿಸೋಣ, ಎಲ್ಲ ಸರಿಯಾಗತ್ತೆ. ನಂಗೆ ಮೊದಲೇ ಅನುಮಾನ ಇತ್ತು, ಯಾವ ತಂದೆ ಆಗಲಿ ಈ ರೀತಿ ಕಂಡೀಷನ್ ಹಾಕೋ ಹುಡುಗನ ಜೊತೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಯಾರು ಮುಂದೆ ಬರ್ತಾರೆ ಹೇಳಿ. ಅದು ಅಲ್ಲದೆ ಸೂರಪ್ಪನ ನೋಡಿದ ಮೊದಲ ದಿನಾನೇ ಆ ಮನುಷ್ಯ ಅಷ್ಟು ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ನಾನು ಅವ್ರು ಒಪ್ಪಿದ್ದಾರೆ ಅಂತ ಕೇಳಿದಾಗ ಒಂದು ಸಾರಿ ಕ್ರಾಸ್ ಚೆಕ್ ಮಾಡೋಣ ಅಂತ ಹೇಳಿದ್ದು ಎಂದಾಗ, ನೀನು ಹೇಳೋದೇನೋ ನಿಜ ಪ್ರಭಾಕರ್, ಹಾಗಂತ ಸತ್ಯಾಸತ್ಯತೆ ತಿಳ್ಕೊಳ್ದೆ ಬರೀ ಜಾತಕದಲ್ಲಿ ಹೇಳಿದ ವಿಷಯನ ನಂಬ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ ಅಲ್ವಾ. ಇದು 2 ಕುಟುಂಬಗಳ ನಡುವಿನ ಮಾತಲ್ಲ, ಒಂದು ಹೆಣ್ಮಗುವಿನ ಜೀವನದ ಪ್ರಶ್ನೆ. ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದಾದರೆ ಕಷ್ಟ, ಆಗ ಆ ಹೆಣ್ಮಗುವಿನ ಕಣ್ಣೀರಿನ ಶಾಪ ನಿಟ್ಟುಸಿರು ನಮಗೆ ತಡೆದೇ ಬಿಡೋದಿಲ್ಲ ಎಂದಾಗ, ಅಂದರೆ ಈ ಮದುವೆ ಮಾತುಕತೆ ಮುಂದುವರ್ಸೋಣ ಅಂತೀರಾ, ನೀಲ್ ಜೊತೆ ಆ ಹುಡುಗಿ ಮದುವೆ ಮಾಡೋಣ ಅಂತ ಹೇಳ್ತಿದ್ದೀರಾ ಎಂದು ಕೇಳಲು, ಹಾಗೆ ಹೇಳ್ತಿಲ್ಲ ಪ್ರಭಾಕರ್, ನಾನು ನೀನು ಹೇಳಿದ ಹಾಗೆ ಒಂದು ಸಾರಿ ಸಂಪೂರ್ಣವಾಗಿ ಸೂರಪ್ಪ ಮತ್ತು ಅವನ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ಮಾತುಕತೆ ಬಗ್ಗೆ ಯೋಚಿಸಿದ್ರಾಯ್ತು ಎಂದಾಗ, ಅದರ ತಯಾರಿ ನಾನು ಆಗಲೇ ಮಾಡಿದ್ದೀನಿ ಸರ್, ಸೂರಪ್ಪ ಮತ್ತು ಅವನ ಮಕ್ಕಳ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಒಬ್ಬ ಡಿಟೆಕ್ಟಿವ್ಗೆ ಹೇಳಿದ್ದೀನಿ ಎಂದಾಗ, ತುಂಬ ಒಳ್ಳೆ ಕೆಲಸ ಮಾಡಿದೆ ಪ್ರಭಾಕರ್, ನೀನಿರೋದಕ್ಕೆ ನನಗೇನೋ ಒಂದು ಥರದ ಧೈರ್ಯ. ಇನ್ನೊಂದು ಮಾತು ಪ್ರಭಾಕರ್ ಎಂದಾಗ, ಏನು ಹೇಳಿ ಸರ್ ಎನ್ನಲು, ಪ್ರಭಾಕರ್, ನಾನಿಲ್ಲದೆ ಇರೋ ಕಾಲಕ್ಕೆ ನೀನು ನೀಲ್ನ ಕೈ ಬಿಡಬೇಡ, ಅವ್ನ ತಪ್ಪು ತಡೆಗಳನ್ನ ತಿದ್ದಿ ಅವನಿಗೆ ಮಾರ್ಗದರ್ಶನ ಮಾಡು, ಅವನೇನಾದರೂ ನಿಂಗೆ ನೋವಾಗೋ ಹಾಗೆ ಮಾತಾಡಿದ್ರೆ ಬೇಜಾರು ಮಾಡ್ಕೊಳ್ದೆ ಅವನ ತಪ್ಪುಗಳನ್ನು ಕ್ಷಮಿಸಿ ಸರಿ ದಾರಿಯಲ್ಲಿ ನಡೆಸ್ತೀನಿ ಅಂತ ನನಗೆ ಮಾತು ಕೊಡು ಪ್ರಭಾಕರ್,
ಇದು ನನ್ನ ಆರ್ಡರ್ ಅಲ್ಲ, ರಿಕ್ವೆಸ್ಟ್ ಎಂದು ಚಲಪತಿಯವರು ತಮ್ಮ ಅಂಗೈ ಮುಂದೆ ಚಾಚಲು, ಸರ್ ನೀವು ನನಗೆ ಆರ್ಡರ್ ಮಾಡಿ, ಅದು ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಬೇಡಿ. ನಿಮ್ಮ ಸಹಾಯ ಮತ್ತು ಅನ್ನದ ಋಣ ನನ್ನ ಮೇಲಿದೆ. ಈ ರೀತಿ ಆದರೂ ನನಗೆ ನಿಮ್ಮ ಋಣ ತೀರಿಸೋ ಅವಕಾಶ ಸಿಗತ್ತೆ ಅಂತಾದರೆ ನಾನು ಖುಷಿಯಾಗಿ ನಿಭಾಯಿಸ್ತೀನಿ ಎಂದು ಚಲಪತಿಯವರಿಗೆ ಮಾತು ಕೊಟ್ಟು, ಸರಿ ಸರ್ ನಾನಿನ್ನು ಹೊರಡ್ತೀನಿ ಎಂದಾಗ, ಪ್ರಭಾಕರ್, ನಾಡಿದ್ದು ಶುಕ್ರವಾರದ ಪೂಜೆಗೆ ನೀನು ವತ್ಸಲ ಮತ್ತು ಸ್ನೇಹ ನಾಳೆ ಸಂಜೆನೇ ಬಂದುಬಿಡಿ. ಬೆಳಗಿನ ಮುಹೂರ್ತ ಇದೆಯಲ್ವಾ, ಹಾಗೆ ಮುತ್ತೈದೆಯರಿಗೆ ಬಾಗಿನ ಕೊಡೋದಕ್ಕೆ ನಮ್ಮನೇಲಿ ಮುತ್ತೈದೆ ಹೆಣ್ಮಕ್ಳು ಎಲ್ಲಿದ್ದಾರೆ, ಅದಕ್ಕೆ ವತ್ಸಲ ಕೈಯಿಂದನೇ ಕೊಡಿಸೋಣ ಎಂದಾಗ, ಸರಿ ಸರ್ ನಾಳೆ ಸಂಜೆನೇ ಬರ್ತೀವಿ ಎಂದು ಆಫೀಸ್ ಕಡೆ ಮುಖ ಮಾಡಿದರು ಪ್ರಭಾಕರ್. ಮಂಗಳಮ್ಮ, ಯಾಕೋ ಮನಸ್ಸಿಗೆ ಬೇಜಾರು, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಹೋಗಿ ಮಲಗ್ತೀನಿ, ಊಟಕ್ಕೆ ಎಬ್ಸು ಎಂದು ತಮ್ಮ ಕೋಣೆ ಕಡೆ ಹೊರಟರು. ರಾಯರೇ, ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೆಯದೇ ಆಗತ್ತೆ. ನೀಲ್ ಮದುವೆ ಸರಾಗವಾಗಿ ಆಗೋದಕ್ಕೆ ಪರಿಹಾರ ಸೂಚಿಸಿದ್ದಾರೆ ಶಾಸ್ತ್ರಿಗಳು. ಮತ್ತು ಯಾಕೆ ಬೇಸರ ಮಾಡ್ಕೊಳ್ತೀರಾ, ಆ ದೇವ್ರು ಖಂಡಿತ ನಮ್ಮ ಕೈ ಬಿಡೋದಿಲ್ಲ ಎಂದಾಗ ಚಲಪತಿಯವರು ಮಂಗಳಮ್ಮನ ಮಾತಿಗೆ ಬದಲಿ ನೀಡದೆ ನಿಟ್ಟುಸಿರು ಬಿಟ್ಟು ತಮ್ಮ ಕೋಣೆ ನಡೆದರು. ಪೂರ್ಣಿಮಾಗೆ ಎಂದಿನಂತೆ ಬೇಗ ಎಚ್ಚರವಾಗಿತ್ತು. ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಮನೆ ಗುಡಿಸಿ ಒರೆಸಿ ದೇವರ ಪೂಜೆ ಮಾಡಿ ತಿಂಡಿ ತಯಾರಿಯಲ್ಲಿ ತೊಡಗಿದ್ರು. ಕೈ ತರಕಾರಿ ಹೆಚ್ಚುತ್ತಿದ್ದರೆ ಮನಸ್ಸು ಮಾತ್ರ ಆ ಬಾಸ್ ಮೇಲಿನ ಕೋಪಕ್ಕೆ ಹಿಂದೂ ಮುಂದೂ ಯೋಚನೆ ಮಾಡದೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದೆ. ಈಗ ಕೈಯಲ್ಲಿ ಕೆಲಸ ಇಲ್ಲ, ಸ್ನೇಹ ಕೊಟ್ಟ 5 ಲಕ್ಷ ದುಡ್ಡು ಇಂದಲ್ಲ ನಾಳೆ ವಾಪಸ್ ಕೊಡಲೇಬೇಕು. ಈಗ ಹೇಗೋ ಮದುವೆಗೆ ರಜಾ ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಮದುವೆ ಮುಗಿದ್ಮೇಲೆ ಏನು ಮಾಡೋದು, ಮದುವೆ ಮುಗಿಯೋಷ್ಟರಲ್ಲಿ ಆದಷ್ಟು ಬೇಗ ನನಗೊಂದು ಕೆಲಸ ಸಿಕ್ಕರೆ ಒಳ್ಳೆಯದು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಎನ್ನೋ ಅದೇ ಯೋಚನೆಯಲ್ಲಿ ತರಕಾರಿ ಹೆಚ್ಚುತ್ತಾ ತನ್ನ ಕೈ ಬೆರಳಿಗೆ ಚಾಕು ತಾಗಿಸಿಕೊಂಡಳು. ಚಾಕು ತಗುಲಿದ ತಕ್ಷಣ ತನ್ನ ಯೋಚನೆಯ ಪರಿಧಿಯಿಂದ ಆಚೆ ಬಂದ ಪೂರ್ಣಿಮಾ ನೋವಿಗೆ ಅಮ್ಮ ಎಂದು ಮುಖಕ್ಕೆ ಉಚ್ಚಿದಳು, ಕಣ್ಣಲ್ಲಿ ನೀರು ತುಂಬಿಕೊಂಡು. ಪೂರ್ಣಿ ತಿಂಡಿ ರೆಡಿ ಆಯ್ತೇನೆ ಎಂದು ರೆಡಿಯಾಗುತ್ತಾ ರೂಮಿನಿಂದಲೇ ಕೂಗಿದ್ದರು ವನಿತಾ. ಹಾಂ ಚಿಕ್ಕಮ್ಮ, ಇನ್ನೊಂದು 10 ನಿಮಿಷದಲ್ಲಿ ತಯಾರಾಗತ್ತೆ ಎಂದು ಬೆರಳಿಗೆ ಅರಿಶಿಣ ಪುಡಿ ಹಚ್ಚಿಕೊಂಡು ತಿಂಡಿ ಮಾಡತೊಡಗಿದರು. ಹಿಂದಿನ ದಿನಾನೇ ಸುಶಾಂತ್ ನಾಳೆ ಒಡವೆ ತೆಗೆಯೋದಕ್ಕೆ ಹೋಗೋಣ, 11 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿರಿ ಎಂದು ಹೇಳಿದ್ದ. ಅದಕ್ಕೆ ಅಮ್ಮ ಮಗಳು ಬೇಗ ಎದ್ದು ರೆಡಿಯಾಗುತ್ತಿದ್ದರು. ರೆಡಿಯಾಗಿ 10 ನಿಮಿಷ ಆಗಿತ್ತು. ಹಾಳಾದವಳೆ, ನಾವು ತಿಂಡಿಗೆ ಬಂದು 10 ನಿಮಿಷ ಆಯಿತು, ನೀನಿನ್ನೂ ತಿಂಡಿ ರೆಡಿ ಮಾಡಿಲ್ವಾ ಎಂದು ಕೇಳಿದಾಗ, 10 ನಿಮಿಷ ಚಿಕ್ಕಮ್ಮ, ತೊಗೊಂಡು ಬರ್ತೀನಿ ಎಂದಾಗ, ಆಗಲೇ ಕೇಳಿದಾಗ 10 ನಿಮಿಷ ಅಂದೆ, ಈಗ ಮತ್ತೆ 10 ನಿಮಿಷ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ಯಾ ಅಥವಾ ಹಾಸು ಹೊತ್ಕೊಂಡು ಮಲಗಿದೆಯಾ ಎಂದರು ಕೋಪದಲ್ಲಿ. ತಂದೆ ಚಿಕ್ಕಮ್ಮ ಎಂದು ಮಾಡಿದ ತಿಂಡಿಯನ್ನು ತಂದು ಬಡಿಸಿದರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 22ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.